ದೇವಾಲಯದ ಜೀರ್ಣೋದ್ಧಾರ ಈಗ ಆಗಬೇಕಿದೆ. ಆ ಸಂಬಂಧ ಪ್ರಥಮ ಕಾರ್ಯಕ್ರಮವಾಗಿ ಈ ದಿನ ಮುಷ್ಟಿ ಕಾಣಿಕೆ ಕಾರ್ಯಕ್ರಮವನ್ನು ಶ್ರೀಗಳು ಹಮ್ಮಿಕೊಂಡಿದ್ದಾರೆ. ಎಲ್ಲ ಭಕ್ತಾದಿಗಳು ಪ್ರಾರಂಭವಾಗಲಿಕ್ಕಿದೆ. ಈಗಾಗಲೇ
ಆ ಪ್ರಯುಕ್ತ ಪೂಜ್ಯ ಶ್ರೀಪಾದರನ್ನ ಭವ್ಯ ಮೆರವಣಿಗೆ
तेन मे सफला वाप्तिः भवेत् जन्मनि जन्मनि विष्णुं जिष्णुं महाविष्णुं प्रभविष्णुं महेश्वरम् अनेकरूपदैत्यान्तं नमामि पुरुषोत्तमम् आपातमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ದೇವರ ಸನ್ನಿಧಾನದಲ್ಲಿ ಮತ್ತು ಗುರುಗಳ ಸಮಕ್ಷಮದಲ್ಲಿ ನಾವೆಲ್ಲರೂ ಒಟ್ಟಾಗಿದ್ದುಕೊಂಡು ಕೈ ಮುಗಿದು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು. ಯಾರು ಗುರುಗಳನ್ನು ಸ್ಮರಿಸ್ತಾರೋ ಅವರ ತೇನ ವಿಘ್ನಾಃ ಪ್ರಣಶ್ಯಂತಿ, ಅವರ ಬದುಕಿನ ಆ ಕೆಲಸದ ಎಲ್ಲ ರೀತಿಯ ವಿಘ್ನಗಳು ಕೂಡ ದೂರ ಆಗ್ತದೆ. ಅಷ್ಟೇ ಅಲ್ಲ, ಸಿದ್ಧ್ಯಂತಿ ಚ ಮನೋರಥಾಃ, ಮನಸ್ಸಿನ ಎಲ್ಲ ಇಷ್ಟಾರ್ಥಗಳು ಕೂಡ ಈಡೇರುತ್ತದೆ ಎನ್ನುವಂತಹದ್ದು ಶಾಸ್ತ್ರ ಪದ್ಧತಿ. ಅದಕ್ಕೆ ಜೀವ ಕೊಡುವಂತೆ ಶ್ರೀ ಸುಮಣೇಂದ್ರ ತೀರ್ಥ ಶ್ರೀಪಾದರು, ಅದೇ ಪ್ರಕಾರವಾಗಿ ಸುಶ್ರೀಂದ್ರ ತೀರ್ಥ ಶ್ರೀಪಾದರು ಇಬ್ಬರೂ ಕೂಡ ಈ ಕ್ಷೇತ್ರದಲ್ಲಿ ಒಂದು ಐತಿಹಾಸಿಕ ನೆಲೆ ಅಂತ ಹೇಳಬೇಕು. ಯಾಕೆ ಅಂತ ಕೇಳಿದರೆ, ಪ್ರಾಯಶಃ ಗುರುಗಳು ಈ ಕ್ಷೇತ್ರಕ್ಕೆ ಈ ಕ್ಷೇತ್ರ ಗುರುಗಳದ್ದೇ ಕ್ಷೇತ್ರ, ಗುರುಗಳು ಬರ್ತಾ ಇರ್ತಾರೆ. ಆದರೆ ದೇವರು ಸಹಿತವಾಗಿ ಗುರುಗಳು ಈ ಕ್ಷೇತ್ರಕ್ಕೆ ಬರುವಂತಹದ್ದು ಪ್ರಾಯಶಃ ಕೆಲವು ವರ್ಷಗಳು ಸಂದು ಹೋದ ನಂತರ ಮತ್ತೆ ಪುನಃಸ್ಥಾಪನೆಯಾದಂತಹ ಒಂದು ಕ್ರಿಯೆ ಅಂತ ಆಗ್ತದೆ. ಇವತ್ತು ಗುರುಗಳು ಮಾತ್ರ ಅಲ್ಲ, ಗುರುಗಳ ಜೊತೆಗೆ ಪಟ್ಟದ ವಿಠಲ ದೇವರು ಕೂಡ ಬಂದಿರುವುದರಿಂದ ಪ್ರಾಯಶಃ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ಇದೊಂದು ಮೊದಲ ಸೋಪಾನ ಅಂತ ಹೇಳಬೇಕು. ಮತ್ತು ನಮ್ಮೆಲ್ಲರ ಬದುಕಿನ ಉದ್ಧಾರಕ್ಕೆ ಇದೊಂದು ಮೊದಲ ಸೋಪಾನ ಅಂತ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಈ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಸೇರಿದ್ದೇವೆ. ಇವತ್ತು ಬಹಳ ಪ್ರಾಮುಖ್ಯವಾದಂತಹ ಕೆಲಸಗಳಲ್ಲಿ ಒಂದು, ಭವ್ಯವಾಗಿ ನಾವು ಗುರುಗಳನ್ನು ಕರೆಸಿ ಗುರುಗಳ ಪಟ್ಟದ ದೇವರಿಗೆ ಸಂಸ್ಥಾನ ಮಹಾಪೂಜೆಯನ್ನು ನಾವು ಇಲ್ಲಿ ದೇವಸ್ಥಾನದಲ್ಲಿ ಮಾಡಲಿಕ್ಕುಂಟು. ಮತ್ತು ಹಿಂದಿನ ಪದ್ಧತಿಯನ್ನು ಪುನಃಸ್ಥಾಪಿಸುವ ರೀತಿಯಲ್ಲಿ ಪಾಯಸ ಸಮರ್ಪಣೆಯನ್ನೆಲ್ಲ ಮಾಡಿಕೊಂಡು ಕೊಪ್ಪರಿಗೆ ಪಾಯಸ ಸಮರ್ಪಣೆಯನ್ನು ಕೂಡ ಮಾಡುವ ಒಂದು ಸಂಕಲ್ಪದಲ್ಲಿ ಹೊರಟು ಗುರುಗಳಿಗೂ ನಾವು ಅಭಿನಂದನೆಯನ್ನು ಮಾಡಲಿಕ್ಕುಂಟು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಕ್ಷೇತ್ರದ ಜೀರ್ಣೋದ್ಧಾರದ ಉದ್ದೇಶ ನಾವು ಇವತ್ತು ಮುಷ್ಟಿ ಕಾಣಿಕೆ ಎನ್ನುವಂತಹ ದೊಡ್ಡ ಒಂದು ಕ್ರಿಯೆಯನ್ನು ನಾವು ಇವತ್ತಿನ ದಿವಸ ಆರಂಭ ಮಾಡ್ತಾ ಇದ್ದೇವೆ. ಯದೇವ ವಿದ್ಯೆಯ ಶ್ರದ್ಧೆಯ ಉಪನಿಷದ ಕರೋತಿ ತದೇವ ವೀರ್ಯವತ್ತರಂ ಭವತಿ ಅಂತ ನಾವು ಮಾಡುವಂತ ಕೆಲಸ, ಅದಕ್ಕೆ ಬಲ ಬರಬೇಕಾಗಿದ್ದರೆ ವಿದ್ಯೆಯ ಹೇಳಿದ್ರೆ ನಾವು ಜ್ಞಾನಪೂರ್ವಕವಾಗಿ ತಿಳ್ಕೊಂಡು ಕೆಲಸ ಮಾಡಬೇಕು ಅಂತ. ನಾನು ತಿಳ್ಕೊಂಡಿದ್ದೇನೆ ಸಾಕಲ್ವ ಮಾಡಿದ್ದೇನೆ ಹೇಳಿದ್ರೆ ಸಾಲದಂತೆ. ಕೂಡಲೇ ಹೇಳ್ತಾರೆ ಶ್ರದ್ಧೆಯ, ಜ್ಞಾನ ಇದ್ದರೆ ಸಾಲದು, ಇದ್ದ ಜ್ಞಾನದಿಂದ ಶ್ರದ್ಧೆಯಿಂದ ಕೆಲಸ ಮಾಡಬೇಕಂತೆ. ಹಾಗಾದ್ರೆ ಜ್ಞಾನ ಬಂತು, ಶ್ರದ್ಧೆಯಿಂದ ಕೆಲಸ ಮಾಡಿದ್ದೇನೆ ಸಾಕ ಕೇಳಿದ್ರೆ ಕೊನೆಗೆ ಹೇಳ್ತಾರೆ ಉಪನಿಷದ ಕರೋತಿ. ಶಾಸ್ತ್ರೀಯವಾಗಿ ನಾವು ಕರ್ಮವನ್ನು ಮಾಡಿದಾಗ, ತಿಳ್ಕೊಂಡು ಶ್ರದ್ಧೆಯಿಂದ ಶಾಸ್ತ್ರೀಯವಾಗಿ ಕರ್ಮಾಂಗವನ್ನು ಮಾಡಿದಾಗ, ಒಂದು ಕೆಲಸವನ್ನು ಮಾಡಿದಾಗ ಅದು ವೀರ್ಯವತ್ತರಂ ಭವತಿ, ಅದು ಪೂರ್ಣ ಬಲವುಳ್ಳಂತಹ ಒಂದು ಕರ್ಮ ಆಗಿ ನಮಗೆ ಪೂರ್ಣವಾಗಿರುವಂತಹ ಫಲಪ್ರದ ಅಂತ ಆಗ್ತದೆ. ಸ್ವಲ್ಪ ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ಯಾವುದೇ ಒಂದು ಕೆಲಸವನ್ನು ಮಾಡುವಾಗಲೂ ಕೂಡ ಆ ಕೆಲಸದ ಬಗ್ಗೆ ನಮಗೆ ಏನು ಜ್ಞಾನ ಇಲ್ಲದೆ ಇದ್ದರೆ, ಗಂಗಾ ನದಿಯಲ್ಲಿ ಹುಟ್ಟಿ ಬೆಳೆದಂತ ಮೀನಿನಂತೆ ನಮ್ಮ ಬದುಕು ಆಗ್ತದೆ ಅಲ್ವಾ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತೆ ಎಂದು ಕೂಡ ಗೊತ್ತಿದೆ. ಆದರೆ ಗಂಗಾ ನದಿಯಲ್ಲಿಯೇ ಹುಟ್ಟಿ ಬೆಳೆದು ಸತ್ತ ಮೀನುಗಳಿಗೆ, ಜಲಚರ ವಸ್ತುಗಳಿಗೆ ಪುಣ್ಯ ಇಲ್ಲ ಅಂತೆ.
ಕಾರಣ ಏನು ಕೇಳಿದರೆ, ನಾವು ಗಂಗಾ ನದಿಯಲ್ಲಿ ಇದ್ದೇವೆ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಬರುತ್ತೆ ಎನ್ನುವ ಜ್ಞಾನ ಆ ಮೀನುಗಳಿಗೆ, ಜಲಚರ ವಸ್ತುಗಳಿಗೆ ಇಲ್ಲದೇ ಇರುವುದರಿಂದ ಗಂಗಾ ನದಿಯಲ್ಲಿ ಹುಟ್ಟಿ ಸತ್ತ ಮೀನಿಗೂ ಕೂಡ ಸ್ವರ್ಗ ಮೋಕ್ಷ ಎನ್ನುವಂತಹದ್ದು ಸಿಗೋದಿಲ್ಲ. ಕಾರಣ ಏನು ಕೇಳಿದ್ರೆ, ಜ್ಞಾನ ಮಾಡುವ ಕರ್ಮದ ಬಗ್ಗೆ ನಮಗೆ ಮಾಹಿತಿ ದೊರಕಿದಾಗ ಮಾತ್ರ ಆ ಕೆಲಸಕ್ಕೆ ಒಂದು ಪರಿಪೂರ್ಣತೆ ಅಂತ ಬರ್ತದೆ. ಆ ನಿಟ್ಟಿನಲ್ಲಿ ನಾವು ಮುಷ್ಟಿ ಕಾಣಿಕೆಯನ್ನು ಹಾಕುವ ಮೊದಲು ದೇವಸ್ಥಾನಕ್ಕೆಲ್ಲರೂ ಕೂಡ ಸೇರಿಕೊಂಡಿದ್ದೇವೆ. ಏನಿ ದೇವಸ್ಥಾನ ಅಂತ ಕೇಳಿದರೆ ನಿಮಗೆಲ್ಲ ಗೊತ್ತಿದೆ. ಒಂದು ಚಿಕ್ಕದಾಗಿ ಉದಾಹರಿಸಬೇಕಾಗಿದ್ರೆ ಶಾಸ್ತ್ರ ನಮಗೆ ತುಂಬಾ ಉದಾಹರಣೆಯನ್ನು ಕೊಡುತ್ತದೆ. ಸರ್ವತ್ರ ಗೋಸಿ ಭಗವನ್ ಕೆಲ ಯದ್ಯಪಿತ್ವಾ ಆವಾಹಯಾಮಿ ಯಥಾ ವ್ಯಜನೇನ ವಾಯುಂ. ತುಂಬಾ ಸೆಕೆ ಆಗ್ತಾ ಇದೆ ಎಲ್ರು ಕೂಡ ಅಲ್ವಾ? ಒಂದು ಫ್ಯಾನ್ ಹಿಡಿದರೆ ಫ್ಯಾನಿನ ಕೆಳಗಡೆ ಯಾರು ನಿಲ್ತಾರೆ ಅವರಿಗೆ ಸೆಕೆ ಎಲ್ಲ ಹೋಗುತ್ತೆ ಅಲ್ವಾ? ಫ್ಯಾನಿನ ಕೆಳಗಡೆ ನಿಂತವರಿಗೆ ಸೆಕೆ ಹೋಗುತ್ತೆ. ಅರ್ಥಾತ್ ಈಗ ಇಲ್ಲಿ ವಾಯು ಸಂಚಾರ ಇಲ್ಲವಾ ಕೇಳಿದರೆ ಇದೆ, ನಾವೆಲ್ಲ ಉಸಿರಾಡ್ತಾ ಇದ್ದೇವೆ, ಗಾಳಿ ಇದೆ. ಇದ್ರೂ ಕೂಡ ನಮ್ಮ ಬದುಕಿನ, ನಮ್ಮ ದೇಹದ ತಾಪವನ್ನು ನೀಗಿಸುವಂತಹ ಗಾಳಿ ಇಲ್ಲಿ ಇಲ್ಲ ಅಂತ ಅರ್ಥ ಅಲ್ವಾ? ಅದಕ್ಕೇನು ಮಾಡಬೇಕು? ಜೋರಾಗಿ ಬೀಸುವಂತಹ ಒಂದು ಫ್ಯಾನ್ ತಕೊಂಡು ಎಲ್ಲೋ ಕೂತ್ಕೊಳ್ಬಾರ್ದು, ಫ್ಯಾನಿನ ಎದುರುಗಡೆ ಬಂದು ನಾವು ನಿಂತಾಗ ಆ ಫ್ಯಾನಿನ ಗಾಳಿ ನಮ್ಮ ದೇಹಕ್ಕೆ ತಾಗಿ ನಮಗೆ ತಂಪನ್ನು ಕೊಡ್ತದೆ. ಒಂದು ತಿಳ್ಕೊಳ್ಬೇಕು, ಯಾವ ಫ್ಯಾನು ಕೂಡ, ಯಾವ ಕಂಪನಿಯ ಫ್ಯಾನು ಕೂಡ ಏರ್ ಪ್ರೊಡಕ್ಟ್ ಮಾಡೋದಿಲ್ಲ, ಗಾಳಿಯನ್ನು ಪ್ರೊಡಕ್ಟ್ ಮಾಡೋದಿಲ್ಲ. ಮತ್ತೆ ಹತ್ತಿರದಲ್ಲಿರತಕ್ಕಂತಹ ಗಾಳಿಯನ್ನು ಎಳುಕೊಂಡು ಏಕಮುಖವಾಗಿ ಒಂದು ಕಡೆಯಲ್ಲಿ ಅದು ಕೇಂದ್ರೀಕೃತವಾಗಿ ಕೊಡ್ತದೆ. ಹೇಗೋ ಅದೇ ಪ್ರಕಾರ ಸರ್ವತ್ರ ಗೋಸಿ ಭಗವನ್, ದೇವರು ಎಲ್ಲಾ ಕಡೆಯಲ್ಲಿ ಇದ್ದಾರೆ ಅಲ್ವಾ? ಎಲ್ಲಾ ಕಡೆಯಲ್ಲಿ ದೇವರಿದ್ದಾರೆ, ಆದರೆ ಕಾಣಿಸೋದಿಲ್ಲ. ದೇವಸ್ಥಾನಕ್ಕೆ ಬಂದ್ರೂ ದೇವರು ಇಲ್ಲ ಅಂತ ತಿಳ್ಕೊಂಡ್ರೆ, ದೇವಸ್ಥಾನಕ್ಕೆ ಬಂದ್ರೂ ದೇವರು ಕಾಣಿಸೋದಿಲ್ಲ. ದೇವರು ಇದ್ದಾನೆ ಅಂತ ತಿಳ್ಕೊಂಡು ಮನೆಯ ಕಂಬವನ್ನು ಒಡೆದ್ರೂ ಕೂಡ ದೇವರು ಹೊರಗಡೆ ಬರ್ತಾನೆ. ಸ್ತಂಭೆ ಸಭಾಯ ನಮೃಗಮ್ನ ಮಾನುಷಂ, ನರಸಿಂಹಾವತಾರದಲ್ಲಿ ದೇವರು ಕಂಬದಿಂದ ಹೊರಗಡೆ ಬಂದರು. ಹಾಗಾದರೆ ದೇವರು ಎಲ್ಲಾ ಕಡೆ ಇದ್ರೂ ಕೂಡ ಹೇಗೆ ಫ್ಯಾನಿನ ಕೆಳಗಡೆ ನಿಂತವರಿಗೆ ಮಾತ್ರ ಪೂರ್ಣ ಗಾಳಿ ಬರ್ತದೋ, ಅದೇ ಪ್ರಕಾರ ದೇವಸ್ಥಾನ ಅಂತ ಕೇಳಿದರೆ ಹತ್ತಿರದಲ್ಲಿ ಪರಿಸರದಲ್ಲಿ ಇರತಕ್ಕಂತಹ ಸಮಗ್ರ ಶಕ್ತಿಗಳನ್ನು ಎಳಕೊಂಡು ಏಕಮುಖವಾಗಿ ಬಿಂಬೋಪಾದಿಯಲ್ಲಿ ಕೇಂದ್ರೀಕೃತವನ್ನಾಗಿಸಿ ಯಾರು ದೇವಸ್ಥಾನಕ್ಕೆ ಬಂದು ನಿಲ್ತಾರೋ, ಯಾರು ದೇವರೆದರು ಬಂದು ನಿಲ್ತಾರೋ ಅವರಿಗೆ ಎಲ್ಲ ತಾಪವನ್ನು ಕೂಡ ಪರಿಹಾರ ಮಾಡುವಂತಹ ಫ್ಯಾನಿನಂತೆ ದೊಡ್ಡ ಒಂದು ಚೈತನ್ಯ ಯಾವುದು ಕೇಳಿದ್ರೆ ಅದು ದೇವಸ್ಥಾನ ಅಂತ ಅರ್ಥ. ಆ ದೇವಸ್ಥಾನ ಸರಿಯಾಗಿದ್ದಾಗ ಮಾತ್ರ ನಮ್ಮೆಲ್ಲರ ಬದುಕು ಮನೆಯೂ ಕೂಡ ಬೆಳಗಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಗುರುಗಳ ಸಮಕ್ಷಮದಲ್ಲಿ ಸೇರಿಕೊಂಡಿದ್ದೇವೆ, ಮುಷ್ಟಿ ಕಾಣಿಕೆ ಹಾಕ್ತಾ ಇದ್ದೇವೆ. ಎಲ್ಲ ಪ್ರಾರ್ಥಿಸಿಕೊಳ್ಬೇಕು. ನಾವೀಗ 3 ರೀತಿಯ ಕರ್ಮಗಳು ನಮ್ಮ ಬದುಕಿನಲ್ಲಿ ಬರ್ತದೆ. ಮನೋ, ವಾಕ್, ಕಾಯ ಎನ್ನುವಂತಹ 3 ದೋಷಗಳು ನಮ್ಮ ಬದುಕಿನಲ್ಲಿ ಆಗಲಿಕ್ಕೆ ಸಾಧ್ಯ. ಮನಸ್ಸಿನಿಂದ ನಾವು ಮತ್ತೊಬ್ಬರಿಗೆ ಕೆಡುಕು ಬಯಸಿದಾಗ, ಮತ್ತೊಬ್ಬರಿಗೆ ಏನು ಬಯಸಬಾರದು ಅದನ್ನು ನಾವು ನಮ್ಮ ಬದುಕಿನಲ್ಲಿ ಬಯಸಿದಾಗ ಅದಕ್ಕೆ ಮನೋದೋಷ ಅಂತ ಹೇಳ್ತಾರೆ. ಇನ್ನು ವಾಕ್ ದೋಷ, ಯಾವ ಮಾತನ್ನು ಆಡಬಾರದು ಆ ಮಾತನ್ನು ಆಡೋದರಿಂದ, ಯಾರಿಗೆ ಯಾವ ಮಾತನ್ನು ಹೇಳಬಾರದು ಆ ಮಾತನ್ನು ಹೇಳುವುದರಿಂದ, ಯಾರಿಗೆ ಯಾವ ಮಾತನ್ನು ಹೇಳಬೇಕು ಅದನ್ನು ಹೇಳದೇ ಇರುವುದರಿಂದ ಒಂದು ವಾಕ್ ದೋಷ. ವಾಕ್ ಅರ್ಪಿತಾತ್ ಅನರ್ಪಣಾದ್ವಾ, ಇಂತಹ ಒಂದು ವಸ್ತುವನ್ನು, ಇಂತಹ ಶ್ರದ್ಧೆಯನ್ನು ದೇವರಿಗೆ ನಾನು ಕೊಡ್ತೇನೆ ಅಂತ ಸಂಕಲ್ಪಿಸಿ ಮತ್ತೆ ಕೊಡದೇ ಇದ್ರೂ ಕೂಡ ಅದನ್ನು ಕೂಡ ವಾಕ್ದೋಷ ಅಂತ ಹೇಳ್ತಾರೆ. ಅಂತಹ ಮಾತಿನಿಂದ ಬಂದ ದೋಷ, ಬಿರುಸಾಗಿ ಮಾತನಾಡಿದ ದೋಷ ಮತ್ತು ಮನಸ್ಸಿನಲ್ಲಿ ಕೆಡುಕು ಬಯಸಿದಂತಹ ದೋಷ, ಇದೆರಡಲ್ಲದೆ ಕೊನೆಗೆ ಇನ್ನೊಂದು ದೋಷ ಇದೆ, ಅದು ಕಾಯಜನ್ಯ ದೋಷ. ನನ್ನ ದೈಹಿಕವಾಗಿ ನನ್ನ ಕರ್ತವ್ಯದಲ್ಲಿ ಚ್ಯುತಿ ಬಂದಿರುವಂತಹ ಕಾಯ ದೋಷಗಳು. ನಾವೆಲ್ಲರೂ ಕೂಡ ಇಲ್ಲಿಗೆ ಬಂದು ನಮ್ಮ ಹಿರಿಯರು ಏನೇನು ಕರ್ತವ್ಯವನ್ನು ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ.
ನಾವು ಹುಟ್ಟುವ ಮೊದಲು ಅದೆಷ್ಟೋ ಜನರೇಷನ್, ಅದೆಷ್ಟೋ ಪರಂಪರೆ ಕಳೆದು ಹೋಗಿದೆ. ಅವರೆಲ್ಲ ಈ ಕ್ಷೇತ್ರಕ್ಕೆ ಬಂದು ಏನು ಆರಾಧನೆ ಮಾಡಿದ್ದಾರೆ ಅಥವಾ ಏನು ಅಪರಾಧವನ್ನು ಮಾಡಿದ್ದಾರೆ ಅದು ನಮಗೆ ಗೊತ್ತಿಲ್ಲ. ಅದಕ್ಕೆ ಕಾಯದೋಷ ಅಂತ ಹೆಸರು. ಶಾರೀರಿಕವಾಗಿ ಪೂರ್ವ ಕರ್ತು ಫಲಂ ಹೀಯತೆ ತಸ್ಸೈವ ದ್ವಿಗುಣಂ ಪುಣ್ಯಂ ಫಲಂ ಭವತಿ ಭೂಪತೆ ಅಂತ. ಹಾಗಾದ್ರೆ ಇವತ್ತು ನಾವೆಲ್ಲ ಇಲ್ಲಿ ಇದ್ದೇವೆ ಅಂತ ಕೇಳಿದ್ರೆ ನಾವು ಹೆಮ್ಮೆಯಿಂದ ಎದೆ ತಟ್ಟಿಕೊಂಡು ನಾವು ಹೇಳಲಿಕ್ಕುಂಟು, 1200 ವರ್ಷದ ಹಿಂದೆ ಈ ದೇವರನ್ನು ಪ್ರತಿಷ್ಠಾಪನೆ ಮಾಡುವ ಸಮಯದಲ್ಲಿ ನಾವೆಲ್ಲರೂ ಕೂಡ ಇದ್ದೆವು. ನಾವೆಲ್ಲರೂ ಇರೋದರಿಂದಲೇ ಇವತ್ತು ದೇವರು ಇಲ್ಲಿಯ ತನಕ ಕಾದು ನಮ್ಮಿಂದ ಈ ಜೀರ್ಣೋದ್ಧಾರದ ಪ್ರಕ್ರಿಯೆಗಳಿಗೆ ದೇವರು ಚಾಲನೆ ಕೊಟ್ಟಿದ್ದಾರೆ, ಆರಂಭ ಮಾಡಿಸಿದ್ದಾರೆ. ಹೇಳಿದ್ರೆ ಬದುಕಿನಲ್ಲಿ ನಮ್ಮಷ್ಟು ದೊಡ್ಡ ಭಾಗ್ಯವಂತರು ಮತ್ತೊಬ್ಬರು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮುಷ್ಟಿ ಕಾಣಿಕೆ ಹಾಕುವುದರ ಮುಖಾಂತರವಾಗಿ ನಾವೆಲ್ಲರೂ ಒಟ್ಟಾಗಿದ್ದುಕೊಂಡು ಪ್ರತಿಜ್ಞೆ ಮಾಡ್ಲಿಕ್ಕುಂಟು. ಏನು ಕೇಳಿದ್ರೆ, ಇವತ್ತಿನಿಂದ ನನ್ನ ಮನೆಯ ಜೀರ್ಣೋದ್ಧಾರ ನಾನು ಮಾಡ್ಲಿಕ್ಕುಂಟು. ನನ್ನ ಮನೆ ಹೇಳಿದ್ರೆ ಇದೇ ನನ್ನ ಮನೆ, ಈ ದೇವಸ್ಥಾನ ಎನ್ನುವಂತಹದ್ದು ನನ್ನ ಮನೆ ಎನ್ನುವಂತಹ ಭಾವದಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿ ನಮ್ಮ ಹಿರಿತನದಿಂದ ಇಲ್ಲಿಯ ತನಕ ಬಂದಿರುವಂತಹ ಮನೋ ವಾಕ್ ಕಾಯ ಜನ್ಯವಾಗಿರತಕ್ಕಂತಹ ದೋಷಗಳು, ಈ 3 ದೋಷಗಳು 2 ವಿಧದಲ್ಲಿ ಬರ್ತದೆ. ಒಂದು ದೃಢ ಕರ್ಮ, ಮತ್ತೊಂದು ಅದೃಢ ಕರ್ಮ ಅಂತ. ಜ್ಞಾನಪೂರ್ವಕವಾಗಿ ಮಾಡಿದಂತಹ ಕರ್ಮಕ್ಕೆ ದೃಢ ಕರ್ಮ ಅಂತ ಹೆಸರು, ಅಜ್ಞಾನದಲ್ಲಿ ನಡೆದಂತಹ ಕರ್ಮಕ್ಕೆ ಅದೃಢ ಕರ್ಮ ಅಂತ ಹೆಸರು. ಈ 2 ರೀತಿಯ ಕರ್ಮಗಳು ಕೂಡ ಇವತ್ತು ನಾವು ಹಾಕುವಂತಹ ಮುಷ್ಟಿ ಕಾಣಿಕೆಯಿಂದ ಪರಿಹಾರ ಆಗ್ತದೆ ಅಂತ ನಿಯಮ. ಎಲ್ಲರ ಕೈ ಮುಗಿದು ಶ್ರದ್ಧೆಯಿಂದ ಪ್ರಾರ್ಥಿಸಿಕೊಳ್ಳುವ ಗ್ರಾಮ, ಇಡೀ ಗ್ರಾಮ ಅಲ್ವಾ, ಬೊಮ್ಮರಬೆಟ್ಟು ಎನ್ನುವಂತಹ ಇಡೀ ಗ್ರಾಮದವರ ನಾವೆಲ್ಲರೂ ಕೂಡ ಸೇರಿಕೊಂಡು ಇವತ್ತು 2 ವರ್ಷ ಕೃಷ್ಣನ ನಿರಂತರವಾದಂತಹ ಪೂಜೆಯನ್ನು ಮಾಡಿ ಇವತ್ತು ಕೇವಲ ವಿಠ್ಠಲ ದೇವರು ನಮ್ಮ ಈ ದೇವಸ್ಥಾನಕ್ಕೆ ಬಂದದ್ದಲ್ಲ, ವಿಠ್ಠಲನ ಒಡನೆ ಉಡುಪಿಯ ಶ್ರೀಕೃಷ್ಣನೂ ಕೂಡ ನಮ್ಮಲ್ಲಿಗೆ ಬಂದಿದ್ದಾನೆ ಎನ್ನುವ ರೀತಿಯಲ್ಲಿ ಪರ್ಯಾಯವನ್ನು ಮುಗಿಸಿ ಶ್ರೀಗಳು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಕ್ಷೇತ್ರ ಅಭಿವೃದ್ಧಿ ಆಗಲಿಕ್ಕೆ ಆರಂಭ ಆಯಿತು ಅಂತ ಅರ್ಥ. ಕೈ ಮುಗಿದು ಪ್ರಾರ್ಥಿಸಿಕೊಳ್ಳುವ ಇಡೀ ಗ್ರಾಮದಲ್ಲಿ ಅದೆಷ್ಟೋ ಮನೆತನಗಳು ಅಂತ ಇವೆ. ಇದೆಲ್ಲ ಮನೆತನಗಳು ಮತ್ತೆ ಯಾರೆಲ್ಲ ಇಲ್ಲಿ ಬಂದು ಮತ್ತೆ ಪುನಃ ಬೊಮ್ಮರಬೆಟ್ಟು ಗ್ರಾಮದಲ್ಲಿ ವಾಸಗೊಂಡಿದ್ದಾರೋ ಅವರು ಇದೆಲ್ಲರನ್ನೂ ಕೂಡ ಸೇರಿಸಿಕೊಂಡು ಹಿರಿತನದಿಂದ ಇಲ್ಲಿಯ ತನಕ ಬಂದಿರುವಂತಹ ಸಮಗ್ರವಾದಂತಹ ನಮ್ಮ ಬದುಕಿನ ಮಕ್ಕಂತಹ ದೋಷಗಳಿಗೆ ದೇವರು ಕ್ಷಮೆಯನ್ನು ಕೊಡಬೇಕು. ನಮ್ಮ ಕೈಯಲ್ಲಿ ನಾವೀಗ ಮುಷ್ಟಿ ಕಾಣಿಕೆಯನ್ನು ಹಿಡ್ಕೊಳ್ಳಿಕ್ಕಿದೆ. ಈ ಮುಷ್ಟಿ ಕಾಣಿಕೆಯನ್ನು ಹಿಡ್ಕೊಂಡು ನೀವೆಲ್ಲರೂ ಕೂಡ ಪ್ರಾರ್ಥಿಸಬೇಕು. ಏನು ಗೊತ್ತಾ, ಭಗವಂತ ಹಿಂದಿನಿಂದ ನೀನು ಪ್ರತಿಷ್ಠಾಪನೆಗೊಂಡು ಇಲ್ಲಿಯ ತನಕ ನನ್ನಿಂದ, ನನ್ನ ಹಿರಿಯರಿಂದ, ನನ್ನ ಮನೆತನದಿಂದ ನಾನು ಮೆಟ್ಟಿದ ಭೂಮಿಯಿಂದ ನಿನಗೆ ಅಪಚಾರಗಳಾಗಿದ್ದಿದ್ದರೆ ಇವತ್ತು ನೀನು ನನಗೆ ಮನ್ನಿಸಬೇಕು. ಮೌಲ್ಯಕ್ಕೆ ಮುಷ್ಟಿ ಕಾಣಿಕೆ ಅಂತ ಹೆಸರು. ಮುಷ್ಟಿ ಕಾಣಿಕೆ ಅಂತ ಕೇಳಿದ್ರೆ ಒಳಗಡೆ ಎಷ್ಟಿದೆ ಅಂತ ಗೊತ್ತಿಲ್ಲದೆ ಇರುವಷ್ಟು ಕಾಣಿಕೆಯನ್ನು, ಅನಂತವಾದಂತಹ ಕಾಣಿಕೆಯನ್ನು ದೇವರಿಗೆ ಹಾಕಿದ್ದೇನೆ ಎನ್ನುವ ಭಾವದಲ್ಲಿ ಮುಷ್ಟಿ ಕಾಣಿಕೆ ಹಾಕುದು ಅಂತ ಅರ್ಥ. ದೇವರು ಕಾಪಾಡಬೇಕು. ಒಳ್ಳೆಯ ನಾವೊಂದು ಸುಂದರವಾದಂತಹ ಸಮಯದಲ್ಲಿ ಸೇರಿದ್ದೇವೆ. ನಮ್ಮ ಬದುಕಿನ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ದೇವರು ನಮಗೆ ಕೊಟ್ಟಂತಹ ಒಳ್ಳೆಯ ಇದೊಂದು ಅವಕಾಶ. ಈ ಅವಕಾಶದಿಂದಾಗಿ ನಮ್ಮೆಲ್ಲರ ಬದುಕು ಸುಂದರ ಆಗಲಿ, ನಮಗೆಲ್ಲರಿಗೂ ಕೂಡ ಶ್ರೇಯಸ್ಸಾಗುವಂತೆ ಮತ್ತೆ ನಾವೆಲ್ಲರೂ ಇವತ್ತು ಪ್ರತಿಜ್ಞಾಬದ್ಧರಾಗಿ ಕಟಿಬದ್ಧರಾಗಿ ಹೊರಡ್ಲಿಕ್ಕುಂಟು. ಇಡೀ ಬೊಮ್ಮರಬೆಟ್ಟು ಗ್ರಾಮದವರು ನಾವೆಲ್ಲರೂ ಕೂಡ ಇನ್ನೊಂದು ಗ್ರಾಮಕ್ಕೆ ಮಾದರಿಯಾಗುವಂತ ರೀತಿಯಲ್ಲಿ ಜೀರ್ಣೋದ್ಧಾರಾದಿ ಕೆಲಸಗಳನ್ನು ಗುರುಗಳ ಸಮಕ್ಷಮದಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ನಡೆಸುವಂತಹ ಯೋಗ ಭಾಗ್ಯವನ್ನು ನಮ್ಮ ಬದುಕಿಗೆ ದೇವರು ಒದಗಿಸಿಕೊಡಬೇಕು ಅಂತ ಕ್ಷೇತ್ರ ಸ್ವಾಮಿಯಾದಂತಹ ಮಹಾವಿಷ್ಣುಮೂರ್ತಿ ದೇವರ ಚರಣಾರವಿಂದಗಳಿಗೆ ನಾವೆಲ್ಲರೂ ಒಟ್ಟಾಗಿದ್ದುಕೊಂಡು ನಮ್ಮೆಲ್ಲರ ಶ್ರದ್ಧೆಯನ್ನು, ಭಕ್ತಿ ಎನ್ನುವಂತಹ ಈ ಒಂದು ಮುಷ್ಟಿ ಕಾಣಿಕೆಯನ್ನು ನಾವೆಲ್ಲರೂ ಕೂಡ ಸೇರಿಕೊಂಡು ಹಾಕ್ತಾ ಇದ್ದೇವೆ, ಅರ್ಪಣೆ ಮಾಡ್ತಾ ಇದ್ದೇವೆ. ಒಡೆಯನಾದಂತಹ ವಿಷ್ಣುಮೂರ್ತಿ ದೇವರು ಅದನ್ನು ಸ್ವೀಕರಿಸಿಕೊಂಡು ಇನ್ನೊಂದು ನಾವು ಹೇಳಲಿಕ್ಕುಂಟು. 50 ವರ್ಷಗಳ ಸಾಮಾನ್ಯ 50 ವರ್ಷಗಳ ಹಿಂದೆ ಪುತ್ತಿಗೆ ಮಠದಿಂದ ಇಲ್ಲಿಗೆ ಸಂಸ್ಥಾನ ದೇವರು ಬಂದು ದೇವರ ಪೂಜೆ ಎನ್ನುವಂತಹದ್ದು ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಹೇಳಲೇಬೇಕು, ಆ ಪೂಜಾದಿಗಳು 50 ವರ್ಷದ ಹಿಂದೆ
ಏನೋ ಒಂದು ಕಾರಣಾಂತರದಿಂದಾಗಿ ಒಂದು ಕಾರಣ ಅಂತ ಇಟ್ಟುಕೊಳ್ಳುವ ಆ ಆರಾಧನಾದಿಗಳು ಬಿಟ್ಟು ಹೋಗಿತ್ತು. ಪ್ರಾಯಶಃ ಇವತ್ತು ವಿಠಲ ದೇವರು ನಮ್ಮಲ್ಲಿಗೆ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ಬಂದಂತಹ ವಿಠಲ ದೇವರನ್ನು ನಾವು ಇವತ್ತು ಆ ದೇವರಲ್ಲಿಯೂ ನಾವು ಕ್ಷಮೆ ಕೇಳಲಿಕ್ಕುಂಟು. ಮತ್ತೆ ನಾವೆಲ್ಲರೂ ಒಟ್ಟಾಗಿದ್ದುಕೊಂಡು ಗುರುಗಳಲ್ಲಿಯೂ ಕ್ಷಮೆ ಕೇಳಲಿಕ್ಕುಂಟು. ಏನು ಕೇಳಿದರೆ ಆ ಸಮಯದಲ್ಲಿ ಯಾವ ಕಾರಣಕ್ಕಾಗಿ ಈ ಸಂಸ್ಥಾನ ಪೂಜಾದಿಗಳು ನಿಂತು ಹೋಗಿದೋ ಬಿಟ್ಟಿದೆಯೋ ಗೊತ್ತಿಲ್ಲ. ಇನ್ನು ನಮ್ಮಿಂದಾಗಿ ಗುರುಗಳ ಪೂಜೆ ಮಾಡತಕ್ಕಂತಹ ವಿಠಲ ದೇವರಿಗಾಗಬಹುದು ಅಥವಾ ಗುರುಗಳಿಗಾಗಬಹುದು. ಹರೇರುಷ್ಟ ಗುರುಸ್ತ್ರಾತ ಗುರೋರುಷ್ಟವು ನ ಕಶ್ಚನ. ದೇವರು ಕೋಪಗೊಂಡ್ರೆ ಗುರುಗಳು ಕಾಪಾಡ್ತಾರಂತೆ, ಗುರುಗಳೇ ಕೋಪಗೊಂಡ್ರೆ ದೇವರು ಕೈ ಬಿಡ್ತಾರಂತೆ. ಆ ನಿಟ್ಟಿನಲ್ಲಿ ಗುರುಗಳಲ್ಲಿಯೂ ನಾವು ಕ್ಷಮೆ ಕೇಳಲಿಕ್ಕುಂಟು. ಗುರುಗಳು ಉಪಾಸನೆ ಮಾಡುವಂತಹ ವಿಠಲ ದೇವರಲ್ಲಿಯೂ ಕೂಡ ನಾವು ಕ್ಷಮೆಯನ್ನು ಕೇಳಲಿಕ್ಕುಂಟು. ಈ ಒಂದು ಗ್ರಾಮದ ವತಿಯಿಂದ ಅಥವಾ ದೇವಸ್ಥಾನದ ವ್ಯವಸ್ಥೆಯ ವತಿಯಿಂದ ಗುರುಗಳ ದೇವರಿಗಾಗ್ಲಿ ಗುರುಗಳಿಗಾಗ್ಲಿ ಏನಾದರೂ ಅಪಚಾರಗಳು ಆಗಿದ್ದದ್ದು ಇದ್ದರೆ ಅದನ್ನು ದೇವರು ನಮಗೆ ಮನ್ನಿಸಿ ಕ್ಷಮೆ ಕೊಟ್ಟು ಮಾಡುವ ಕೆಲಸಕ್ಕೆ ಯಾವ ರೀತಿಯ ದುರಿತ ದೋಷಗಳು ಕಳಂಕಗಳು ಬಾರದಂತೆ ಎಣಿಸಿದ ಕೆಲಸ ಎಣಿಸಿದ ರೀತಿಗಿಂತಲೂ ವಿಶಿಷ್ಟವಾಗಿ ಆಗುವಂತೆ ಒಡೆಯ ಶ್ರೀ ಮಹಾವಿಷ್ಣುಮೂರ್ತಿ ದೇವರು ಕಾಪಾಡಬೇಕು ಅಂತ ನಾವೆಲ್ಲರೂ ಒಟ್ಟಾಗಿದ್ದುಕೊಂಡು ಕೈ ಮುಗಿದು ಮುಷ್ಟಿ ಕಾಣಿಕೆಯನ್ನು ಗುರುಗಳು ನಮಗೆ ಈಗ ಮೊದಲು ಮುಷ್ಟಿ ಕಾಣಿಕೆ ಅರ್ಪಯಾಮಿ. ಗೋವಿಂದ ನಿ ಗೋವಿಂದ. ಗರ್ಭ ಗರ್ಭ ಈ ಕಚೇರಿಯ ಉದ್ಘಾಟನೆಯನ್ನ ನೆರವೇರಿಸಿಕೊಳ್ಳುತ್ತಿದ್ದಾರೆ. ಭಕ್ತಾಭಿಮಾನಿಗಳಲ್ಲಿ ವಿನಂತಿ, ದಯವಿಟ್ಟು ಮುಷ್ಟಿ ಕಾಣಿಕೆ ಸಲ್ಲಿಸುವವರು ದೇವಸ್ಥಾನದ ಹೊರ ಪ್ರಾಂಗಣದಲ್ಲಿ ಒಂದು ಸುತ್ತು ಬಂದು ಶ್ರೀ 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 ಸುಗುಣೇಂದ್ರ ಶ್ರೀಪಾದರು ಜೀರ್ಣೋದ್ಧಾರ ಕಚೇರಿಯಿಂದ ದೀಪ ಬೆಳಗುವುದರ ಮೂಲಕ ಎಡಭಾಗದಲ್ಲಿರುವ ಮಂಟಪದೊಳಗೆ ಹಾಕಬೇಕಾಗಿ ವಿನಂತಿ. ಮಠಾಧೀಶರಾದಂತಹ ಶ್ರೀ 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 ಸುಗುಣೇಂದ್ರ ತೀರ್ಥ ಶ್ರೀಪಾದರ ಭಕ್ತಾದಿಗಳು ರಶೀದಿಯನ್ನು ಮಾಡಬೇಕಾದಲ್ಲಿ ಜೀರ್ಣೋದ್ಧಾರ ಕಚೇರಿಯಲ್ಲಿ ರಶೀದಿಯನ್ನು ಮಾಡಲು ಸೂಚಿಸಲಾಗಿದೆ.
ದೇವಾಲಯದ ಎಡಭಾಗದಲ್ಲಿ ಹಣ್ಣುಕಾಯಿ ಮತ್ತು ತೀರ್ಥ ಇಲ್ಲಿ ಅಭಿನಂದನೆಯನ್ನ ಸಲ್ಲಿಸಲಾಗ್ತಾ ಇದೆ. ಬೊಮ್ಮಾರಬೆಟ್ಟು ಗ್ರಾಮಸ್ಥರ ಪರವಾಗಿ ಪುತ್ತಿಗೆ ಮಠಾಧೀಶರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಭಾರತ ದೇಶನ ವಿಶ್ವಡೆ ಒಂಜಿ ಪ್ರಥಮ ಸ್ಥಾನ ಗಣಪಿನಂಚಿತ್ನ ಒಂಜಿ ಕೆಲಸಕ್ಕೆ ಅಡಿಪಾಯ ಪಾಡ್ತಾರೆ. ಇಂಚಿತ್ನ ಈ ಸಂದರ್ಭಡ್ ಎಂಕಲ್ನ ಈ ಒಂಜಿ ಎಲ್ಲ ಗ್ರಾಮ ಈರ್ನನೆ ಆಶೀರ್ವಾದ ಇತ್ತಿನಂಚಿತ್ನ ಒಂಜಿ ಗ್ರಾಮ. ಈ ಗ್ರಾಮಡ್ ಈರ್ನ ಒಂಜಿ ಮುಂದಾಳುವತ್ತಡು, ಈರ್ನ ಒಂಜಿ ಆಶೀರ್ವಾದಡು, ಈರ್ನ ಸಲಹೆ ಸೂಚನೆಡು ಎಂಕುಲು ಏತ್ ಪ್ರಯತ್ನ ಮಂತಂಡಲ್ಲ ಐನ್ ಒಂಜಿ ವರ್ಷದ ದಿಂಚ ಎಂಕುಲು ಕೆಲಸ ಪ್ರಾರಂಭ ಮಂತೊಂದುಲ್ಲ. ಚಾಲನೆ ಕೊರಡು ಅಂತ ಪಣ್ಣಾಗ ಈರು ಪರ್ಯಾಯಡ್ ಉಪ್ಪುನೇ ಚಾಲನೆ ಕೊರಡು ಅಂತ ಪಂಪಿನ ಏತ್ ಪ್ರಯತ್ನ ಮಂತಂಡಲ್ಲ ಅವು ದೈವ ಸಂಕಲ್ಪನ ಗುರುವಿನ ನಿರ್ಣಯನ ಗೊತ್ತುಜ್ಜಿ ಅವು ಇನಿ ಈರು ಪರ್ಯಾಯ ಮುಗೀತದೆ ಈತ ಯಶಸ್ವಿಯಾದ ಮುಗೀತದೆ ಪಿದೇ ಬತ್ತಿ ಬೊಕ್ಕನೇ ಎಂಕ್ಲೆಗೆ ಚಾಲನೆ ತಿಕ್ಕೆರೆಗೆ ನೀ ಒಂಜಿ ಅವಕಾಶ ತಿಕ್ಕದನೆ ಅಂಚಾದ ಇರೆಗ್ ಎಂಕ್ಲು ಈರ್ನ ಶಕ್ತಿನ ಎಂಕ್ಲೆಗ್ ದಾಲ ಇರೇನು ಶಕ್ತಿನ ತೂಯರೆ ಎಂಕ್ಲೆಗ್ ದಾಲ ಐನು ಪ್ರಾಮಾಣೀಕರಿಸರೆ ದಾಲ ಅಗತ್ಯ ಇದ್ದಿದೆ ಬಣ್ಣಗ ಈರು ವಿಶ್ವಗೆ ಈರ್ನ ಶಕ್ತಿನ ಧ್ವಜಾದ ಆತಂಡು ಆಂಡ ಇನ್ನು ಎಂಕಲ ಗ್ರಾಮಸ್ಥರ್ನ ಶಕ್ತಿ ದಾದ ಅಂತ ಪಂಪಿನೆತ್ತ ಒಂಜಿ ಕಿರು ಪರಿಚಯ ಇರೆಗ್ ಇನಿ ಎಂಕುಲು ಇನ್ನು ತೋಜಾದ ಕೊಡ್ತ ಅಂಚಾದ ಇನಿ ಗ್ರಾಮಸ್ಥರು ಎಂಕುಲು ಮಾತ್ರ ಸೇರ್ದು ಈರ್ನ ಮುತುವರ್ಜಿಡು ಈರ್ನ ಒಂಜಿ ಮುಖ್ಯಸ್ಥರಡು ಈ ಒಂಜಿ ಕಾರ್ಯಕ್ರಮನ ಎಂಕುಲು ಮಾತೆರ್ಲ ಒಟ್ಟು ಸೇರ್ದು ಈ ಒಂಜಿ ಕಾರ್ಯಕ್ರಮನ ಪೊರ್ಲುಡು ನಡತ್ಪಾದ ಕೊರ್ಪ ಅಂತ ಪಂಪಿನ ಎಂಕಲ್ನ ಕೆಲಸಲು ಮಾತ್ರ ಈರ್ನ ಮಾರ್ಗದರ್ಶನ ಈರ್ನ ಶಕ್ತಿ నేను ಮಾತೆ ಎಂಕ್ಲೆಗೆ ಆಶೀರ್ವಾದ ಕೊರ್ದು ಮುಂದುವರ್ಸೊಂದು ಪೋಡೊಂದು ಪಂದು ಕೇಳೊಂದು ಇನ್ನಿತ ಈ ಒಂಜಿ ಮುಷ್ಟಿ ಕಾಣಿಕೆದ ಸಂದರ್ಭಡ್ ಈರ್ ಎಂಕ್ಲೆಗ್ ತಿಕ್ಕದಾರಿ ಈರ್ಲ ಈರ್ನ ಕಿರಿಯ ಸ್ವಾಮಿಲ್ಲ ತಿಕ್ಕದಾರಿ ಎಂಕ್ಲೆಗ್ ಒಂಜಿ ಭಾಳ ಖುಷಿತ ವಿಚಾರ. ಈ ಒಂಜಿ ಅಭಿನಂದನೆ ಗ್ರಾಮಸ್ಥರನ್ನ ಪರವಾದಿ ಸ್ವೀಕರಿಸೇನಕ್ಕೆ ಎಂಕ್ಲೆ ಇರೆಗೆ ಏಪಲ ಚಿರಋಣಿಂದ ಪಣದು ಎನ್ನರೆಡ್ಡು ಪಾತೆರನ್ನು ಮುಗಿತಾನುಲ್ಲೆ. ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಧನ್ಯವಾದ ಸಮರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ ಶ್ರೀವಾಸಪ್ರಭು ನರ್ಜೆ. ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಪಿಡೆ 4ನೇ ಪರ್ಯಾಯ ಮುಗಿತಿದೆ. ಇನಿ ನಮ್ಮ ಮೂಲ ಸ್ಥಾನ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಬರ್ರೆಗೆ ಭಾರಿ ಸಂತೋಷ ಒಂದುಂಡು. ಉಡುಪಿದ ಪರ್ಯಾಯದ ಈ ಒಂಜಿ ಸೇವೆನ ವಿಷ್ಣುಮೂರ್ತಿ ದೇವರಿಗೆ ಸಮರ್ಪಣೆ ಮಲ್ಪರೆಗೆ ತುಂಬ ಸಂತೋಷ ಒಂದುಂಡು. ದಾದ ನಮ್ಮ ಬೇಲೆ ಮಲ್ತುಂಡಲ ಮೂಲ ಸ್ಥಾನದ ಬತ್ತದು ಅವೇನ ಅರ್ಪಣೆ ಮಲ್ಪಡು ಪಂಪಿನ ಒಂಜಿ ಶಾಸ್ತ್ರದ ಸಂದೇಶ. ಆ ದೃಷ್ಟಿಡ್ ಇನಿ ನಮ್ಮ ವಿಶ್ವಗೀತ ಪರ್ಯಾಯ ಚತುರ್ಥ ಪರ್ಯಾಯನ ನಮ್ಮ ಮೂಲ ಸ್ಥಾನ ವಿಷ್ಣುಮೂರ್ತಿ ದೇವರು ಇಡೇಗೆ ಬತ್ತದ ಸಮರ್ಪಣೆ ಮಲ್ಪರೆ ಭಾರಿ ಸಂತೋಷ ಒಂದುಂಡು. ಎಂಕ್ಲೆಗೆ ಪುತ್ತಿಗೆ ಎಂಚ ಮೂಲ ಸ್ಥಾನನ ಅಂಚನೆ ವಿಷ್ಣುಮೂರ್ತಿ ದೇವರು
ದಾಯಿಗೆ ಪಂಡ ಸ್ವಾಮಿ ಲಾತಿನೇ ಯಾನು ವಿಷ್ಣುಮೂರ್ತಿ ದೇವಸ್ಥಾನದ ಉತ್ಸವದಾನಿ ಎಂಕ ದೀಕ್ಷೆ ಕೊರನೆ ದೀಕ್ಷೆ ದೆತೊಂದು ಸುರೂಟು ಬತ್ತಿನೇ ಈ ದೇವಸ್ಥಾನಕ್ಕೆ ಬರ್ತದೆ ಮುಲ್ಪ ಪ್ರಾರ್ಥನೆ ಮಲ್ತದೆ ನಮ್ಮ ಈ ಒಂಜಿ 5 ವರ್ಷ ಪೆರವರ್ದು ದಾದ ಒಂಜಿ ಸನ್ಯಾಸಾಶ್ರಮ ದೆತೊಂದ ಐಕ್ ಪೂರ್ಣ ಅನುಗ್ರಹ ಇಪ್ಪುನಿ ವಿಷ್ಣುಮೂರ್ತಿ ದೇವರನ್ನ ಅಂಚಿ ಒಂಜಿ ಮೂಲ ಸ್ಥಾನಕ್ಕೆ 5 ವರ್ಷದ ಬೊಕ್ಕ ಕೂಡ ಅವರ ಈ ಪರ್ಯಾಯವನ್ನು ಸಮರ್ಪಣೆ ಮಲ್ಪರೆ ಭಾರಿ ಸಂತೋಷ ಒಂದುಂಡು. ನಮ್ಮ ದಾದ ಒಂಜಿ ಸೇವೆ ಮಲ್ತದಡಲ ನಮ್ಮ ದಾದ ಒಂಜಿ ಸಾಧನೆ ಮಲ್ತುಂಡಲ ಐತ ಮೂಲ ಒಲ್ಪ ಉಂಡು ಪಂಡ ಮೂಲ ಸ್ಥಾನಡುಂಡು ಎಂಚ ಗಾಳಿಪಟ ಮಿತ್ತು ಪೋಂದಿಪ್ಪುಂಡು ಆಂಡ ಐತ ಮೂಲ ಉಂಡು ಆ ಬಾಲೆ ಕೈಟ್ ಗಟ್ಟಿ ಪತೊಂದಂಡ ಆ ಗಾಳಿಪಟ ಎಡ್ಡೆ ಅವು ಮಾತರೆಗಳ ಸಂತೋಷ ಕೊರ್ಪುಂಡು. ಆ ಕೈತ್ ಜಾರುಂಡ ಆ ಗಾಳಿಪಟ ಪೋದು ಸಮುದ್ರಗೆ ಬೂರುಂಡು. ಅಂಚನೆ ಪ್ರತಿವರೆಲ್ಲ ದಾಲ ಒಂಜಿ ಸಾಧನೆ ಮಲ್ತರಡಲ ಐತ ಮೂಲ ಒಲ್ಪ ಉಂಡು ಬಂಡ ನಮ್ಮ ಮೂಲ ಸ್ಥಾನಡುಂಡು. ಅಲ್ಪದ ಅನುಗ್ರಹ ಅಲ್ಪದ ಒಂಜಿ ಆಶೀರ್ವಾದದ ದಾರ ಮಾತ್ರಲ್ಲ ಸಾಧನೆ ಮಲ್ಪರೆ ಹಾಪುಂಡು. ಐದಾರನೇ ಬೇತೆ ಮಲ್ಲ ಬೇಲೆ ಮಲ್ತನಾಕಲ್ಲ ಆಕಲೆ ಕಷ್ಟ ಬಂದಾಗ ಪ್ರಶ್ನೆದಿಂದ ಬರ್ಪಣದಾದ ಬಂಡ ಇರು ತುಂಬ ಬೇಲೆ ಮಲ್ತಿಪ್ಪರ ಯಾವು ಅಣ್ಣ ಮೂಲ ಸ್ಥಾನದ ದಾಲ ಮಲ್ತಿಜ್ಜರು ಐತ ಒಂಜಿ ತೊಂದರೆ ಇರೆಗುಂಡು ಆರ್ದಾರ ನಮ್ಮ ಏತೇ ಒಂಜಿ ಸೇವೆ ಬೇಲೆ ಅಪ್ಪಿದೆ ಮಲ್ತಂಡಲ ಮೂಲ ಸ್ಥಾನದ ಮಲ್ತಿಜ್ಜಡ ಅವು ಪೂರ್ಣಾವರ ಸಾಧ್ಯ. ಅಂಚನೆ ಏತೇ ಸಮಾಜ ಸೇವೆ ಮಲ್ತಂಡಲ ನಮ್ಮ ಅಪ್ಪಮ್ಮನ ಸೇವೆ ನಮ್ಮ ಮಲ್ತಿಜ್ಜಡ ನಮ್ಮ ಸೇವೆ ಪೂರ್ಣಾಪುಜ. ಸಮಾಜದ ಸೇವೆ ದೇಶದ ಸೇವೆ ಏತ್ಲ ಮಲ್ಪಲಿ ಅಂಡ ಅವು ಪೂರ್ಣ ಆಪಿನಿ ನಮ್ಮ ಅಪ್ಪಮ್ಮನ ಸೇವೆ ಮಲ್ತಂಡ ಮಾತ್ರ. ಅಂಚನೆ ಅವು ಬೇಲೆ ಮಲ್ತಂಡಲ ಐತ ಪೂರ್ಣತೆ ಬರ್ಪನಿ ನಮ್ಮ ಮೂಲ ಸ್ಥಾನದ ನಮ್ಮ ಸೇವೆ ಮಲ್ಪಡು ಅಂಚಿ ಒಂಜಿ ಮೂಲಸ್ಥಾನ ಇನಿ ಬತ್ತದ ಆ ಪರ್ಯಾಯನ ಅರ್ಪಣೆ ಮಲ್ಪರೆ ಭಾರಿ ಸಂತೋಷ ಒಂದುಂಡು. ನಮ್ಮ ಊರು ದಾಖಲು ನಮ್ಮ ಮಠಕ್ಕೆ ನಮ್ಮ ಬಗ್ಗೆ ಎಡ್ಡೆ ಅಭಿಮಾನದಿ ಒಂದಿನ ಅವೇ ನಂಗೊಂಜಿ ಶಕ್ತಿ. ನಮ್ಮ ಶಕ್ತಿ ಪಂಡ ದಾದ ಪಂಡ 4 ಜನ ನಮ್ಮ ಬಗ್ಗೆ ಎಡ್ಡೆ ಅಭಿಪ್ರಾಯದಿಯೊಂಡರಡ ಅವೇ ಮಲ್ಲ ಶಕ್ತಿ. 4 ಜನ ಎಡ್ಡಾವಡು ಎಡ್ಡೆ ಒಂಜಿ ಪಾತ್ರೆ ಪಂಡರಡ ಅವು ಮಲ್ಲ ಶಕ್ತಿ. ಹಿಡ್ದಾರ ನಮ್ಮ ಪಿದಾಯಿ ಪೋದು ದಾದ ಸಾಧನೆ ಮಲ್ತಂಡಲ ಐತ ಮೂಲ ಶಕ್ತಿ ದಾದ ಬಂಡ ನಿಖಲು ಮಾತರ್ಲ ಎಂಕುಲ್ನ ಸ್ವಾಮಿಲೆಗೆ ಎಡ್ಡಾವಡು ಎಂಕುಲ ಸ್ವಾಮಿಲು ಪಂಡದು ದಾದ ಒಂಜಿ ಅಭಿಮಾನದಿ ಒಂದರ ಅವೇ ನಮ್ಮ ಮೂಲ ಶಕ್ತಿ ಪಂಡದೆಯಾನ ತೆರೆಯೊಂದಿಲ್ಲ. ಪುತ್ತಿಗೆದ ಈ ಜನಕಲು ಬಹಳ ಒಂಜಿ ಎಡ್ಡೆ ಮನಸ್ಸಿದಾಕಲು ಒಂಜಿ ನಿರ್ಮಲ ಭಕ್ತಿಡು ನಿಖಲು ಮಾತರ್ಲ ಈ ಊರುಡು ದೇವರನ್ನ ಸೇವೆ ಮಲ್ತೊಂದುಲ್ಲರು ನಮ್ಮ ಮಠದ ಬಗ್ಗೆಲ್ಲ ಅಭಿಮಾನದಿ ಒಂದುಲ್ಲರು. ಇನಿ ಜೀರ್ಣೋದ್ಧಾರ ಸುರುಮಲ್ಪುಗ ಪಂಡಿಕೊಳ್ಳೆ ಮಾತರ್ಲ ಒಟ್ಟಾದ ಬತ್ತಿನ ತೂನಗ ಜನಕಲೆಡೆ ಏತು ಭಕ್ತಿ ಉಂಡು ಪಂಪಿನ ಗೊತ್ತಾಪುಂಡು. ಈ ರೀತಿ ನಮ್ಮ ಒಂಜಿ ಭಕ್ತಿ ಮಾತ ಕಡೆಟ್ಲ ಒಂಜಿ ಆದ ಅವು ಶಕ್ತಿ ಆದ ದೇವರಿಗೆ ಅರ್ಪಣೆ ಮಲ್ತಂಡ ನಮ್ಮ ದಾಲ ಮಲ್ಲ ಬೇಲೆ ಮಲ್ಪರ ಸಾಧ್ಯ ಉಂಡು. ಈ ದೃಷ್ಟಿಯಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನದ ಒಂಜಿ ಜೀರ್ಣೋದ್ಧಾರದ ಮಲ್ಲ ಒಂಜಿ ಕೆಲಸಕ್ಕೆ ನಮ್ಮ ಮಾತರ್ಲ ಒಟ್ಟು ಸೇರಿದು ಅವೇನು ದೇವರಿಗೆ ಅರ್ಪಣೆ ಮಲ್ಪಡು. ಮುಲ್ಪದ ಸನ್ನಿಧಾನ ಭಾರಿ ಒಂಜಿ ವಿಶೇಷ ಸನ್ನಿಧಾನ, 1000 ವರ್ಷ ಪಿರವದ ಸನ್ನಿಧಾನ. ಅಂಜಿ ಒಂಜಿ ವಿಶೇಷ ಶಕ್ತಿನಿ ಕಾರಣಿಕ ಇತ್ತಿನ ಈ ಸನ್ನಿಧಾನಡು ನಮ್ಮ ಸೇವೆ ಮಲ್ತಂಡ ನಮ್ಮ ಸೇವೆಗೆ ಅವು ಮಸ್ತ್ ಫಲ ದೊರಕರ ಸಾಧ್ಯ ಉಂಡು. ನಮ್ಮ ಗ್ರಾಮಗಳ ಎಡ್ಡೆ ಅವರ ಸಾಧ್ಯ ಉಂಡು. ಗ್ರಾಮದ ಹೃದಯವು ಪಂಡ ದೇವಸ್ಥಾನ, ಗ್ರಾಮದ ಬುದ್ಧಿ ಅವು ಶಾಲೆ, ಗ್ರಾಮದ ಹೃದಯ ಅವು ದೇವಸ್ಥಾನ ಎಡ್ಡೆ ಅವು ನಡತೊಂದಿತ್ತಂಡ ಅಪನಕ ಇಡೀ ಗ್ರಾಮನೇ ಶಾಂತಿ ಸಮಾಧಾನ ತಿಕ್ಕೊಂಡು. ಎಂಚ ಡಾಕ್ಟ್ರ್ ಸುರೂಟು ಬತ್ತದ ಟೆಸ್ಟ್ ಮಲ್ಪನಾಗ ಚೆಸ್ಟನ್ನು ಎದೆನು ಸೂಪೇರ್ ನಾಡಿ ಬಡಿತ ಪೂರ ಕರೆಕ್ಟ್ ಉಂಡ ಅಂತ
ಬೊಕ್ಕ ಕೈ ಕಾರು ಪೂರ ಪರೀಕ್ಷೆ ಮಲ್ಪನೆ ಸುರೂಟು ನಾಡಿ ಬಡಿತ ಕರೆಕ್ಟ್ ಇಪ್ಪೋಡು ಅಂಚನೆ ಊರುಡ್ಲ ದೇವಸ್ಥಾನದ ನಾಡಿ ಬಡಿತ ಅಲ್ಪ ಪೂಜೆ ಪುನಸ್ಕಾರ ಒಂದು ಪೂರ ಕರೆಕ್ಟ್ ಆದಿತ್ತಂಡ ಬೊಕ್ಕ ಪೂರ ಸರಿ ಅವರ ಸಾಧ್ಯ ಉಂಟು. ಈ ದೃಷ್ಟಿಡ್ ನಮ್ಮ ಊರದ ಹೃದಯ ಸ್ಥಾನದ ಇಪ್ಪಿನ ಈ ಒಂದು ವಿಷ್ಣುಮೂರ್ತಿ ದೇವಸ್ಥಾನ ಸ್ವಲ್ಪ ಪೂರ ಕೆಲಸಲ ಪುರ್ಲುಡು ನಡಪಡು ವೈಭವಡು ನಡಪಡು ಅದಕ್ಕೋಸ್ಕರ ನಮ್ಮ ಮಾತೆರ್ಲ ಒಟ್ಟಾದ ಈ ದೇವಸ್ಥಾನನ ಒಂದು ಕ್ಷೇತ್ರ ಅಂದ ಮಲ್ಪಡು. ಮಸ್ತ್ ಜನ ಹಿರಿಯರ್ಕಾಗಿ ಬರ್ಪೇರು, ಶೃಂಗೇರಿಗೆ ಪೋಪೇರು, ಆಕಲು ಪೂರ ತಾದೆಡು ಇಡೇ ಬತ್ತದ ವಿಷ್ಣುಮೂರ್ತಿ ಕಾರಣಿಕ ವಿಷ್ಣುಮೂರ್ತಿ ದೇವರನ್ನ ಒಂಜಿ ದರ್ಶನ ಮಲ್ತದ ಮುಲ್ಪ ಪ್ರಸಾದದ ತಂದು ಪೋಪಿನಕ್ಕ ಒಂದೊಂದು ಮಲ್ಲ ಕ್ಷೇತ್ರದ ಲಕ್ಕ ನಮ್ಮ ಈ ದೇವಸ್ಥಾನನ ನಮ್ಮ ಜೀರ್ಣೋದ್ಧಾರ ಮಲ್ಪುಗ ಆ ಮೂಲಕ ನಮ್ಮ ಊರುಗಳ ಎಡ್ಡೆ ಹಾಕೊಂಡು ನಂಕಲ ದೇವರನ್ನ ವಿಶೇಷ ಅನುಗ್ರಹ ಪಂಡು ಅದಕ್ಕೋಸ್ಕರ ನಿಗಲು ಮಾತ್ರಲ್ಲ ಎಡ್ಡ ಉತ್ಸಾಹಡ್ ಬತ್ತದೀನಿ ಮುಷ್ಟಿ ಕಾಣಿಕೆದ ಮುಖಾಂತರ ಶುರು ಮಲ್ತದರು ಈ ಒಂಜಿ ಬೇಲೆ ಪೊರ್ಲೂಡು ನಡಪಡು ಪಂಡದಯಾನ ಈ ಸಂದರ್ಭದ ದೇವರಡ ಪ್ರಾರ್ಥನೆ ಮಲ್ತೊಂದು ನಮ್ಮ ಪುತ್ತಿಗೆ ಮಠ ಇನಿ ಇಡೀ ಜಗತ್ತಡ ಪುತ್ತಿಗೆ ಮಠದ ಪುದಾರ ಪರಡದುಂಡು ಅಮೇರಿಕಡ್ 11 ಕಡೆಟ ದೇವಸ್ಥಾನ ಉಂಡು. ಅವೇ ರೀತಿ ಆಸ್ಟ್ರೇಲಿಯಾಡ್ ರಡ್ಡು ಕಡೆಟ್ ದೇವಸ್ಥಾನ ಉಂಡು, ಬೊಕ ಇಂಗ್ಲೆಂಡ್ ಉಂಡು, ಬೊಕ ಕೆನಡಾಡ್ ಉಂಡು. ಮಾತ ಕಡೆಟ್ಲ ನಮ್ಮ ಪುತ್ತಿಗೆ ಮಠದ ಬೋರ್ಡನು ಪಾಡ್ದ ಮಾತರ್ಲಕ್ಕೇನು ಪುತ್ತಿಗೆ ಬಂಡ ದಾದ ಅಂತ ಅವು ದಾದ ಪಂಡದೆ ಏರೆಗ್ಲ ಗೊತ್ತು. ಪುತ್ತಿಗೆ ಬಂಡ ಊರು ಪಂಡಿಗಳೇ ಅಂಜ ಅವೊಂಜಿ ಊರು ಉಂಡ ಪಂಡದ ಮಾತರ್ಲ ಆ ಊರದ ಬಗ್ಗೆ ಎಡ್ಡೆ ಅಭಿಮಾನನ ಪಡೊಂದೊಲ್ಲೆರು. ಅಂಚೆ ನಮ್ಮ ಊರು ಒಂದು ವಿಶ್ವಗ್ರಾಮ ಅವಡು, ಒಂದು ಇಡೀ ವಿಶ್ವದ ಒಂಜಿ ಪ್ರಸಿದ್ಧ ಆಯ್ನ ಗ್ರಾಮ. ಆ ರೀತಿ ಪುತ್ತಿಗೆದ ಒಂಜಿ ಪುದಾರಲ ಮಾತ ಕಡೆಡ್ಲ ರಟ್ಟೋಡು ಬೊಂಡದೆ ಯಾನು ಹರೈಸೊಂದಲ್ಲೆ. ಕೆಲವರಿಗೆ ಕೇಳುವರು ಪುತ್ತಿಗೆ ಬಂಡ ದಾದ ಅರ್ಥ ಅಂತ. ಆಕೆ ಯಾನ್ ಪಂಡ್ಪನಿ ಪುತ್ತಿಗೆ ಬಂಡ ಪುಗೆಲ ತಿಗೆಲ ಅಂತ. ಎಡ್ಡೆ ತಿನ್ನಕಲೆಗೆ ಪೂರ ತಿಗೆ, ಪಟ್ಕೆತ್ನಾಗಲೆ ಪೂರ ಪುಗೆ, ಪುಗೆ ತಿಗೆ ಸೇರಿದು ಪುತ್ತಿಗೆ ಅಂದಾತ. ಅಂಜಿ ಒಂಜಿ ಎಡ್ಡೆ ಪುದಾರ ಪುತ್ತಿಗೆದ ಪುದಾರ ಅವು ವಿಶ್ವಡ್ ವ್ಯಾಪಿಸೋಡು. ನಮ್ಮ ಪುತ್ತಿಗೆ ಗ್ರಾಮ ಒಂಜಿ ಆದರ್ಶ ಗ್ರಾಮ ಆದ ಇಡೀ ಜಗತ್ತಡು ಎಡ್ಡೆ ಪ್ರಸಿದ್ಧ ಆವಡು. ಆ ಮೂಲಕ ನಮ್ಮ ಊರುಗಳ ಎಡ್ಡೆ ಆವಡು ಪಂಡದ ಯಾನು ಹಾರೈಸೊಂದಲ್ಲೇ ಅಂಚಿ ಒಂಜಿ ಹಾರೈಕೆಗೆ ವಿಷ್ಣುಮೂರ್ತಿ ದೇವರನ್ನ ವಿಶೇಷ ಅನುಗ್ರಹ ನಮಗೆ ಮಾತರೆಗಳ ಬೋಡು ಮುಲ್ಪ ಇತ್ತಿನಾಕಲೆಗೆ ಮಾತರೆಗಳ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಆರೋಗ್ಯ, ಒಂದು ಪೂರ ಸಮೃದ್ಧಿ, ಒಂದು ತಿಕ್ಕೊಡ್ಡ ಆ ದೇವರನ್ನ ವಿಶೇಷ ಅನುಗ್ರಹ ಬೋಡು ಪಣ್ಣದು ಯಾನ ಆರಡ ಪ್ರಾರ್ಥನೆ ಅವಳು ತಂದಲ್ಲ. ಅಂಚನೆ ನಮ್ಮ ಮಠಟಿತ್ತಿನ ನರಸಿಂಹದೇವರ್ಲ ಭಾರಿ ಕಾರಣಿಕದ ದೇವರು, ಕಂಬಡು ಬತ್ತಿನ ದೇವರು ನರಸಿಂಹದೇವರು. ನಾನು ಏಪಲ್ಲ ಪಣ್ಪನಿ ನರಸಿಂಹದೇವರು ಕಂಬರ್ದು ಲೈತಿನಿ ರಡ್ಡೇ ಸಲ ಒಂಜಿ ಹಿರಣ್ಯ ಕಶಿಪನ ಎದುರುಡು ಲೈತೇರು. ಬೊಕ್ಕ ನಮ್ಮ ಪುತ್ತಿಗೆ ಮಠದ ಕಂಬದ್ದು ನರಸಿಂಹದೇವರು ಲೈತೀನಿ. ಅಂಚಿ ಒಂಜಿ ನರಸಿಂಹದೇವರು ಭಾರಿ ಕಾರಣಿಕದ ನರಸಿಂಹದೇವರು, ಬೊಕ್ಕ ಪ್ರಾಣದೇವರು, ಗಣಪತಿ ಇಂಚ ವಿಶೇಷ ಸನ್ನಿಧಾನ ನಮ್ಮ ಮಠಟ್ಲ ಉಂಡು, ಸ್ವಲ್ಪ ದೇವಸ್ಥಾನಲ ಉಂಡು. ಒಂದು ರಡ್ಡಲ ಸೇರಿದು ಒಂದು ಮಲ್ಲ ಕ್ಷೇತ್ರ ಆದ ಸ್ವಲ್ಪ ವಿಶೇಷವಾದ ದೇವರನ್ನ ಸೇವೆ, ಪೂಜೆ, ಉತ್ಸವ ಒಂದು ಪುರ ನಡಪನ ಕಾವಡು ಒಂದು ಮಲ್ಲ ಯಾತ್ರಾ ಸ್ಥಳ ಆವಡು ಪಂಡದ ಯಾನ ಹಾರೈಸೋದು ಮಾತರೆಗಳ ಯಾನ ಶುಭನ ಕೋರೊಂದು. ಮುಖ್ಯ ನದಿ ಸುವರ್ಣ ನದಿ. ಈ ಸುವರ್ಣ ನದಿಯ ತಟದಲ್ಲಿ ಇವತ್ತು ಪೂಜಿಸಿಕೊಂಡು ಬಂದಿರುವಂಥ ನಮ್ಮ ಪುತ್ತಿಗೆ ಮಠ ಹಾಗೂ ವಿಷ್ಣುಮೂರ್ತಿ ದೇವಸ್ಥಾನ ಈಗಾಗಲೇ ತಿಳಿದಂತೆ ಸುಮಾರು 12 ವರ್ಷ ಶತಮಾನ ಹಿಂದೆದು ಅಂತ ನೋಡಿ. ಎಂಥ ಈ ಒಂದು ಸಣ್ಣ ಹಳ್ಳಿಯ ಮಧ್ಯ ಸುತ್ತ ರಮಣೀಯ ದೃಶ್ಯ. ಇಲ್ಲಿರುವಂಥ ಒಂದು ಈ ಸಣ್ಣ ದೇವಸ್ಥಾನ ಅದು ಜೀರ್ಣೋದ್ಧಾರಗೊಳ್ಳುವ ಕಾಲ ಈಗ ಸನ್ನಿಹಿತವಾಗಿ ಅದರ ಚಾಲನೆಗಳು ಇವತ್ತು ಪ್ರಾರಂಭವಾಗಿದೆ. ನಮ್ಮ ಗುರುವರ್ಯರಾದಂತಹ ಪುತ್ತಿಗೆ ಮಠದ ಉಭಯ ಯತಿಶ್ರೀಗಳು ತಮ್ಮ ಪಟ್ಟದ ದೇವರ ಸಮೇತ ಇಲ್ಲಿಗೆ ಆಗಮಿಸಿ ಈ ಒಂದು ಜಾಗಕ್ಕೆ ಇಲ್ಲಿ ನಡೆಯುವ ಎಲ್ಲ ಧಾರ್ಮಿಕ ಚಟುವಟಿಕೆಗಳಿಗೆ ಚಾಲನೆಯನ್ನು ನೀಡಿ ಈ ಜಾಗಕ್ಕೆ ತಮ್ಮ ಪಾಸಿಟಿವ್ ಎನರ್ಜಿ ಅಂದರೆ ಧನಾತ್ಮಕ ಶಕ್ತಿಯನ್ನು ನೀಡಿ ಎಲ್ಲ ಭಕ್ತರ ಮನದಲ್ಲಿ ಇವತ್ತು ಸಂತಸ ತಂದಿರ್ತಾರೆ. ಹಾಗೆ ಅವರು ಈಗ ಹೇಳಿದಂತೆ ನಮ್ಮ ಈ ಒಂದು ಪುತ್ತಿಗೆ ಗ್ರಾಮ, ಪುತ್ತಿಗೆ
ಪುತ್ತಿಗೆಯಲ್ಲಿ ಇರುವಂಥ ಈ ದೇವಸ್ಥಾನ ನಮ್ಮ ಬೊಮ್ಮರಬೆಟ್ಟು ಗ್ರಾಮದ ಗ್ರಾಮದೇವರಾಗಿ ಎಲ್ಲರೂ ಪೂಜಿಸಿಕೊಂಡು ಬರ್ತಾ ಇದ್ದಾರೆ. ಈಗ ಇದು ಒಂದು ಪವಿತ್ರವಾದ ಯಾತ್ರಾ ಸ್ಥಳ ಆಗಲಿ ಅಂತ ಅವರು ಹಾರೈಸಿದ್ದಾರೆ. ಆ ಹಾರೈಕೆಗೆಲ್ಲ ನಾವೆಲ್ಲ ಕೈ ಜೋಡಿಸೋಣ. ನಮ್ಮ ಗುರುವರ್ಯರ ಸದಾ ಮುನ್ನಾಳು ತತ್ವ ನಮಗೆ ಸಿಗಲಿ, ನಾವೆಲ್ಲ ಒಗ್ಗೂಡೋಣ ಅಂತ ಹಾರೈಸಿ ಇಲ್ಲಿ ಆಗಮಿಸಿ ನಮಗೆಲ್ಲ ಹಿತವಚನ ನೀಡಿಸಿದಂಥ ನಮ್ಮ ಗುರುವರೇ ದ್ವಯರಿಗೆ ನಮ್ಮೆಲ್ಲರ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳು. ಈ ಕಾರ್ಯಕ್ರಮಕ್ಕೆ ನಮ್ಮ ಗುತ್ತು ಮನೆದವರು ಬೀನವರು ಎಲ್ಲರೂ ಆಗಮಿಸ್ತಾರೆ. ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೆ. ದೇವಸ್ಥಾನದ ಒಳಭಾಗದಲ್ಲಿ ಇರ್ತದೆ. ತಾವೆಲ್ಲರೂ ಈ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. सर्वमायुरेति
तपसा ब्रह्मविदि सतपोतप्यता मनो ब्रह्मे दिव्यजानात् मनसा जातानि विशन्ति विज्ञाया पुनरेव भगवो ब्रह्मेति तपसा ब्रह्म विजिज्ञासा तपो ब्रह्मेति सतपोतप्यता तत्र विज्ञानं ब्रह्मे दिव्यजानात् तन्नम तद्ब्रह्म इत्युपासेत चासावादित्ये एवंविद एतमन्नमयमात्मानमुपसङ्गम्य एतन्मनोमयमात्मानो अधिपुरुषः हविषा देवा यज्ञमदन्वता अस्यासीराज्यं ग्रीष्म चक्रदत्वने देवा यज्ञमदन्वता वदन्ताभवे नय्यजम्बरे जप्रसन्परे जञ्जातमग्रदा तेनारेवायजन्तसाध्यार्षायश्चये तस्माद्यज्ञा सर्वहृदः सम्भृतं प्रसदाख्यम् अशोन्तांश्चक्रे वायव्यानारण्यग्राम्याश्चये तस्माद्यज्ञा सर्वहृदर्षः समानि जज्ञिरे छन्दांसजज्ञिरे तस्माद्यजुस्तस्मादजायत भयादाता गावो हरज्ञिरे तस्मात् तस्माच्चादारवयः भगवते वासुदेवाय ॐ विश्वाय नमः ॐ विश्वविष्णुर्भर्तारो भूतभवत्रभो भूतनिर्भूतनिर्भावो भूतात्मा भूतभावः भूतात्मा परमात्मा च मुक्तानां परमागतिः अव्ययपुरुषसाक्षी सत्यपराक्रमः अग्रणीर्ग्रामणी श्रीमान्यायो नेता समीरणः सहस्रमूर्धा विश्वात्मा सहस्राक्षसहस्रपा आवर्तनो निवृत्तात्मा संवृतः सम्प्रवर्धनः सहस्रमूर्तो वह्नि अदिलो धरणीधरः सुप्रसाद प्रसन्नात्मा मूर्तिरव्यक्तशतमूर्तिशताननः एकोनैकसवक्क किं यत्तत्पदमनुत्तमम् लोकबन्धुर्लोकनाथो माधवो भक्तवत्सलः सुवर्णवत् गोवराङ्गश्च अङ्गनाङ्गदी तेजोकर्मा महाकर्मा कृतकर्मा कृतागमः सुन्दर सुन्दरत्नाभस्वलोचनः सिंहे जयन्तः सर्वविजये स्वर्णबिन्दुलक्षोभ्यः सर्ववागीश्वरेश्वरः महावृत्तो पर्जन्य पावनो नलः रविर्विरोचनः सूर्यस्तविता रविरोचनः अदन्तो भुक्तो श्रीलोकात्
ಸಮರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕೃಷಿ ಕಾಣಿಕೆ ಪ್ರಯುಕ್ತ ಪ್ರಾಯಶ್ಚಿತ್ತಕ್ಕಾಗಿ ದೇವಸ್ಥಾನದಂತೆ ಈ ಕಚೇರಿಯಲ್ಲಿ ತಾವು ರಶೀದಿಯನ್ನು ಪಡೆದುಕೊಂಡು ಹಣ ಪಾವತಿ ಮಾಡಬಹುದಾಗಿದೆ, ಸ್ವೀಕರಿಸಿಕೊಳ್ಳಬಹುದು. ಹಾಗೆಯೇ ಅನ್ನಪ್ರಸಾದ ಇನ್ನೇನು ಸ್ವಲ್ಪ ಸಾಲಿನಲ್ಲಿ ದೇವಸ್ಥಾನದ ಒಳಭಾಗಕ್ಕೆ ಹೋಗಿ ದೇವರನ್ನ ದರ್ಶನ ಮಾಡಿ ಆ ಬಳಿಕ ದೇವಸ್ಥಾನದ ಹೊರ ಪ್ರಾಂಗಣದಲ್ಲಿ ಎಡಭಾಗದಲ್ಲಿ ತೀರ್ಥ ಪ್ರಸಾದವನ್ನ ಕೊಡ್ತಾ ಇದ್ದಾರೆ, ಹಣ್ಣುಕಾಯಿ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಅಲ್ಲಿ ತೀರ್ಥ ಪ್ರಸಾದವನ್ನ ಸ್ವೀಕರಿಸಬಹುದು. ಪ್ರಸಾದವನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. Bye.